ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಇಷ್ಟು ವರ್ಷದ ಜೀವನದಲ್ಲಿ ಏನೇನೆಲ್ಲ ಕಲ್ತಿದ್ದೀನಿ ಅಂತ. ಅದನ್ನ ನಾನು ಯೋಚನೆ ಮಾಡುವಾಗ ಕೆಲವು ಪಾಯಿಂಟ್ಸ್ ನನಗೆ ನೆನಪಾಯ್ತು. ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತಾ. ಯಾಕೆಂದ್ರೆ ನಾನು ಮಾಡಿರೋ ತಪ್ಪನ್ನ ನೀವು ಮಾಡಬಾರ್ದಲ್ವಾ? ಮೊದಲನೇದಾಗಿ ಓವರ್ ಆಗಿ ಎಲ್ಲವನ್ನ ಡೀಟೇಲ್ ಆಗಿ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ರು ನಿಮ್ಮೆಲ್ಲ ವಿಚಾರಗಳನ್ನ ತಿಳ್ಕೋಬೇಕು ಅಂತ ಏನೂ ಇಲ್ಲ. ನಾವೇನ್ ಅನ್ಕೊಂಡಿರ್ತೀವಿ ಗೊತ್ತಾ? ನಮ್ಮ ಬಗ್ಗೆ ಎಲ್ರಿಗೂ ಗೊತ್ತಿರಬೇಕು. ಹಾಗಾಗಿ ಎಲ್ಲವನ್ನ ನಾವು ಶೇರ್ ಮಾಡ್ಕೊಳಕ್ ಹೋಗ್ತೀವಿ. ನಾವೆಷ್ಟು ಇಂಟೆಲಿಜೆಂಟ್ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ನನ್ನತ್ರ ಎಷ್ಟು ಹಣ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ನಾನು ಯಾವ ಕಾರ್ ತಗೊಂಡಿದ್ದೀನಿ ಅಂತ ಗೊತ್ತಾಗ್ಬೇಕು. ಅವರು ಅಪ್ರಿಶಿಯೇಟ್ ಮಾಡ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಆಗಿರುತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಕೆಲವರಿಗೆ ಅಪ್ರಿಸಿಯೇಷನ್ ಸಿಕ್ಕಿರೋದಿಲ್ಲ. ಅವರನ್ನ ಯಾರು ಹೊಗಳಿರೋದಿಲ್ಲ. ನೀನು ತುಂಬಾ ಚೆನ್ನಾಗಿದ್ಯಾ, ತುಂಬಾ ಚೆನ್ನಾಗಿ ನೋಡಕ್ ಚೆನ್ನಾಗಿದ್ಯಾ, ನೀನು ತುಂಬಾ ಒಳ್ಳೆ ಜಾಣೆ ಅಂತ ಯಾರು ಹೇಳೋರಿದಿಲ್ಲ. ನಿಮ್ಮನ್ನ ನೀವು ಎಕ್ಸ್‌ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶನ ಸಿಕ್ಕಿರೋದಿಲ್ಲ. ಹಾಗಾಗಿ ಎಲ್ಲಾ ಶೇರ್ ಮಾಡಿದ್ರೆ ವಾವ್! ಎಷ್ಟು ಗುಡ್ ನೀನು ಅಂತ ಹೇಳ್ತಾರೆ ಅನ್ನೋದನ್ನ ಎಕ್ಸ್‌ಪೆಕ್ಟ್ ಮಾಡ್ತಾ ಇರ್ತೀವಿ ಅಲ್ವಾ? ತುಂಬಾ ಜನಕ್ಕೆ ಅಪ್ರಿಶಿಯೇಟ್ ಮಾಡುವಂತಹ, ಪ್ರೀತಿಸುವಂತಹ ಫ್ರೆಂಡ್ಸು ಸಿಕ್ಕಿರಲ್ಲ. ಸೊ ಅಂಥವ್ರು ಏನ್ ಮಾಡ್ತಾರೆ, ಅವರ ಬಗ್ಗೆ ಎಲ್ರಿಗೂ ತಿಳಿಬೇಕು ಅನ್ನೋ ಒಂದು ಮೈಂಡ್‌ಸೆಟ್ ಅನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಓವರ್ ಶೇರ್ ಅನ್ನ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ರು ನಿಮ್ಮನ್ನ ಎಲ್ಲಾ ವಿಚಾರಗಳನ್ನ ತಿಳ್ಕೋಬೇಕು ಅನ್ನೋ ಒಂದು ನೆಸೆಸರಿ ಖಂಡಿತ ಇಲ್ಲ. ಎಷ್ಟು ಕಡಿಮೆ ಜನ ನಿಮ್ ಬಗ್ಗೆ ತಿಳ್ಕೊಂಡಿರ್ತಾರೆ, ನೀವಷ್ಟು ಒಂದು ಪವರ್‌ಫುಲ್ ಆಗಿ ನಿಮ್ಮ ಲೈಫ್ ಅನ್ನ ಮಾಡ್ಕೋಬಹುದು. ಯಾಕಂದ್ರೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ಅಂದ್ರೆ, ಅವರೆಲ್ಲ ನಿಮ್ಮನ್ನ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ ಬಗ್ಗೆ ಕಮೆಂಟ್ ಮಾಡೋದಕ್ಕೂ ಆಗಲ್ಲ, ಹಾಸ್ಯ ಮಾಡೋದಕ್ಕೂ ಆಗಲ್ಲ. ಯಾಕಂದ್ರೆ ನಿಮ್ ಬಗ್ಗೆ ಅವ್ರಿಗೆ ಏನು ಗೊತ್ತೇ ಇರೋದಿಲ್ಲ. ಹಾಗಾಗಿ ಎಲ್ಲವನ್ನ ಎಲ್ರತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಹೋಗ್ಬೇಡಿ. ಹಾಗಾಗಿ ಎಷ್ಟು ಕಡಿಮೆ ಇನ್ಫಾರ್ಮೇಷನ್ ಶೇರ್ ಮಾಡ್ಕೋಬೇಕೋ, ಅಷ್ಟು ಕಡಿಮೆ ಇನ್ಫಾರ್ಮೇಷನ್ ಅನ್ನ ಶೇರ್ ಮಾಡಿ. ಎಷ್ಟು ನೀವು ಜಾಸ್ತಿ ಹೇಳ್ಕೊಳ್ತೀರೋ, ಅಷ್ಟು ವೀಕ್ ಆಗ್ತಾ ಹೋಗ್ತೀರಾ. ಪ್ರಾಣಿಕ್ ಹೀಲಿಂಗ್ ಹೇಳುತ್ತೆ, ನೀವು ಎಷ್ಟು ಜಾಸ್ತಿ ನಿಮ್ಮ ಬಗ್ಗೆ ಹೇಳ್ತಾ ಹೋಗ್ತಿರೋ, ಅಷ್ಟು ಎನರ್ಜಿ ಲೀಕ್ ಆಗ್ತಾ ಹೋಗುತ್ತೆ ಅಂತ. ಹಾಗಾಗಿ ನಿಮ್ಮ ಎನರ್ಜಿಯನ್ನ ಅನ್ವಾಂಟೆಡ್ ಆಗಿ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮನ್ನ ನೀವು ಗ್ರೋ ಮಾಡ್ಕೋಬೇಕು ಅಂದ್ರೆ, ನೀವು ಸೀಕ್ರೆಟ್ ಆಗಿ ನಿಮ್ಮ ಜೀವನವನ್ನ ಇಟ್ಕೊಳ್ತಿರೋ, ಅಷ್ಟು ತುಂಬಾ ಒಳ್ಳೇದು. ನಿಮ್ಮ ಒಂದು ಎನರ್ಜಿನ ಎಷ್ಟು ವೇಸ್ಟ್ ಮಾಡ್ಕೊಳ್ದೆ ಇಟ್ಕೊಳ್ತಿರೋ, ಅಷ್ಟು ತುಂಬಾ ಒಳ್ಳೇದು. ಹಾಗಾಗಿ ಓವರ್ ಶೇರಿಂಗ್ ಅನ್ನ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಎರಡನೇದು, ಯಾವುದನ್ನು ಹೋಲ್ಡ್ ಮಾಡದೆ ಬಿಟ್ಬಿಡ್ಬೇಕು. ಅದನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ನಂಗೊತ್ತು ಇದನ್ನ ಹೇಳೋದು ತುಂಬಾ ಈಸಿ, ಬಟ್ ಫಾಲೋ ಮಾಡೋದು ತುಂಬಾ 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 ಕಷ್ಟ ಅಂತ. ಯಾರೋ ನಿಮಗೆ ಏನೋ ಅಂದ್ರು, ಅದು ನಿಮಗೆ ಇಷ್ಟ ಆಗ್ಲಿಲ್ಲ, ಇಂಡೈರೆಕ್ಟ್ ಆಗಿ ಇನ್ಸಲ್ಟ್ ಮಾಡಿದ್ರು, ಯಾರೋ ಕೆಟ್ಟದಾಗಿ ನಿಮ್ಮ ಬಗ್ಗೆ ಮಾತಾಡಿದ್ರು, ಅವಮಾನ ಆಗೋ ರೀತಿನಲ್ಲಿ ಮಾತಾಡಿದ್ರು, ಅದನ್ನೆಲ್ಲ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಎಷ್ಟು ಬೇಜಾರ್ ಮಾಡ್ಕೊಳ್ತಾ ಇರ್ತೀವಿ ಅಂದ್ರೆ, ಅವ್ರು ಯಾಕೆ ಹಂಗನ್ನಕ್ ಹೋದ್ರು ಅಂದಿರೋರ್ಗೆ ಅದರ ಇಂಟೆನ್ಸಿಟಿ ಬಗ್ಗೆ ಗೊತ್ತೇ ಇರಲ್ಲ. ನಿಮಗ ಮಾತುಗಳು ಎಷ್ಟು ಹರ್ಟ್ ಮಾಡಿದೆ ಅಂತ ಅವರು ಯೋಚನೆನೂ ಮಾಡಿರೋದಿಲ್ಲ. ಯಾಕೆಂದ್ರೆ ನಿಮಗೆ ಹರ್ಟ್ ಆಗುತ್ತೆ ಅಂದ್ರೆ ಅವ್ರು ಮಾತಾಡ್ತಾನೆ ಇರ್ಲಿಲ್ಲ ಅಲ್ವಾ? ಹಾಗಾಗಿ ಅದು ನಿಮಗೆ ತುಂಬಾನೇ ಹರ್ಟ್ ಆಗಿರುತ್ತೆ. ಅಂಡ್ ಅದನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಇನ್ನೂ ಜಾಸ್ತಿ ಹರ್ಟ್ ಆಗ್ತಾ ಹೋಗುತ್ತೆ. ಮಾತಾಡ್ದವ್ರು ಆರಾಮಾಗಿರ್ತಾರೆ ಮಾತಾಡ್ಕೊಂಡು. ಆದ್ರೆ ನೀವು ಅದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮ ಆರೋಗ್ಯ, ನಿಮ್ಮ ಕೆಲಸ, ನಿಮ್ಮ ಲೈಫು ಎಲ್ಲವನ್ನ ಹಾಳು ಮಾಡ್ಕೊಳ್ತಾ ಇರ್ತೀರ. ಸೊ ಬಿಟ್ಬಿಡಿ. ಅಂದ್ರು ಆಯ್ತು. ಅವರದನ್ನ ಅನುಭವಿಸ್ತಾರೆ. ಸಮಯ ಸಿಕ್ಕಾಗ ನೀವು ಅವರ ಹಾಗೆ ಮಾತಾಡಿ ಅದನ್ನ ತೀರಿಸ್ಕೊಳ್ಳಿ ನಿಮಗಿಷ್ಟ ಇದ್ರೆ. ಇಲ್ಲಾಂದ್ರೆ ಇಗ್ನೋರ್ ಮಾಡಿ. ಹಾಗಾಗಿ ಅದನ್ನೆಲ್ಲ ಮೈಂಡಲ್ಲಿ ಹೋಲ್ಡ್ ಮಾಡ್ತಾ ನೆಮ್ಮದಿಯನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಲ್ಲ, ಅದನ್ನ ಬಿಟ್ಬಿಡ್ಬೇಕು ನೀವು. ಅದರಿಂದ ನಿಮಗೆ ಕೆಟ್ಟದನ್ಸುತ್ತೆ, ಮೂಡ್ ಹಾಳಾಗುತ್ತೆ, ನೆಮ್ಮದಿ ಹಾಳಾಗುತ್ತೆ. ಆದ್ರೆ ಅಂದಿರೋರ್ಗೆ ಅದೇನು ಡಿಫ್ರೆನ್ಸ್ ಆಗ್ತಾ ಇರಲ್ಲ. ನೀವೇನಾದ್ರೂ ಸ್ವಲ್ಪ ಸಿಟ್ಟು ಮಾಡ್ಕೊಂಡ್ರೆ ಚೇಂಜ್ ಆಗ್ಬೋದು ಅನ್ಕೊಂಡಿದ್ರೆ ಖಂಡಿತ ಚೇಂಜ್ ಆಗಲ್ಲ. ಅವರು ಅವರಾಗೇ ಇರ್ತಾರೆ. ಹಾಗಾಗಿ ಚೇಂಜ್ ಅನ್ನು ಎಕ್ಸ್‌ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಮೂರನೇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಎಷ್ಟು ಆಳವಾಗಿ ನಾನು ಕಲ್ತಿದ್ದೀನಿ ಅಂದ್ರೆ, ಕೆಲವ್ರು ಖಂಡಿತ ಲೈಫಲ್ಲಿ ಚೇಂಜ್ ಆಗಲ್ಲ. ನೀವ್ ಎಷ್ಟೇ ಸಮಯ ಪ್ರಯತ್ನ ಮಾಡಿದ್ರು ಅಂಥವ್ರು ಚೇಂಜ್ ಮಾಡೋದಕ್ಕೆ ಅವರನ್ನ ನಿಮ್ ಕೈಲಿ ಆಗೋದಿಲ್ಲ. ಕೆಲವರು ಒಂದೇ ಪ್ಯಾಟರ್ನ್ ಅಲ್ಲಿದ್ರೆ, ಅಂದ್ರೆ ಬೇರೆಯವ್ರಿಗೆ ಕೆಟ್ಟದಾಗಿ ಮಾತಾಡೋದು, ಹಿಂದಿನಿಂದ ಗಾಸಿಪ್ ಮಾಡೋದು, ಅಪಹಾಸ್ಯ ಮಾಡೋದು, ಎಷ್ಟೇ ಒಳ್ಳೇದ್ ಮಾಡಿದ್ರು ಗ್ರಾಟಿಟ್ಯೂಡ್ ಇಲ್ದೆ ನಡ್ಕೊಳ್ಳೋದು, ಇಂಥವರನ್ನ ನೀವು ಎಷ್ಟು ಪ್ರಯತ್ನ ಮಾಡಿದ್ರೂನು ಚೇಂಜ್ ಮಾಡಕ್ ಆಗಲ್ಲ. ಅವ್ರು ಹಂಗೇನೆ ಇರ್ತಾರೆ. ನೀವು ಅನ್ಕೋಬಹುದು, ನಾನು ತುಂಬಾ ಪ್ರೀತಿ ಕೊಟ್ರೆ ಅವ್ರು ಚೇಂಜ್ ಆಗ್ಬೋದು, ನಾನು ತುಂಬಾ ಕೇರ್ ಮಾಡಿದ್ರೆ ಅವ್ರು ಚೇಂಜ್ ಆಗ್ಬೋದು. ಒಂದ್ ತಿಳ್ಕೊಳ್ಳಿ, ಹಳಸಿದ ಅನ್ನಕ್ಕೆ ಗೀ ರೈಸಿಗೆ ಕೊಡುವಂತ ಮರ್ಯಾದೆ ಕೊಟ್ರೆ ಅದು ಯಾವತ್ತೂ ಚೇಂಜ್ ಆಗಲ್ಲ. ಅದಕ್ಕೆ ಅರ್ಥನೂ ಇಲ್ಲ. ಹಾಗಾಗಿ ಯಾವತ್ತೂನು ಹಳಸಿದನ್ನನೇ. ಅದು ಎಷ್ಟೇ ಅಲಂಕಾರ ಮಾಡಿದ್ರು ಗೀ ರೈಸ್ ಅಂತೂ ಸಾಧ್ಯ ಆಗದೇ ಇಲ್ಲ. ಅಂತಹ ಮನುಷ್ಯರ ವ್ಯಕ್ತಿತ್ವ ಏನಿದೆ, ಬಿಹೇವಿಯರ್ ಏನಿದೆ, ಆ ಕೋರ್ ಬಿಹೇವಿಯರ್ ಇರುತ್ತಲ್ಲ, ಅದನ್ನ ನೀವು ಯಾವ ಕಾರಣಕ್ಕೂ ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಈ ರೀತಿ ಜನ ಎಲ್ಲಾರ್ ಲೈಫಲ್ಲೂ ಇರ್ತಾರೆ. ಎಲ್ರೂ ಇದನ್ನ ಎಕ್ಸ್‌ಪೀರಿಯನ್ಸ್ ಮಾಡೇ ಮಾಡಿರ್ತಾರೆ. ಹಾಗಾಗಿ ಇಂಥವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅವ್ರು ಹೆಂಗಿದಾರೋ ಹಂಗಿರೋದಕ್ಕೆ ಬಿಟ್ಬಿಡಿ. ಇದು ನನ್ನ ಪರ್ಸನಲ್ ಎಕ್ಸ್‌ಪೀರಿಯನ್ಸ್. ನಾನು ತುಂಬಾ ಟ್ರೈ ಮಾಡ್ದೆ ಕೆಲವ್ರನ್ನ ಚೇಂಜ್ ಮಾಡೋದಕ್ಕೆ. ನಾನು ಅರ್ಥ ಮಾಡ್ಸಿದ್ರೆ ಚೇಂಜ್ ಆಗ್ತಾರೆ ಅನ್ಕೊಂಡೆ, ಸಿಟ್ಟಾದ್ರೆ ಚೇಂಜ್ ಆಗ್ತಾರೆ ಅನ್ಕೊಂಡೆ, ಜಗಳ ಮಾಡಿದ್ರೆ ಚೇಂಜ್ ಆಗ್ತಾರೆ ಅನ್ಕೊಂಡೆ, ಪ್ರೀತಿ ತೋರ್ಸಿದ್ರೆ ಚೇಂಜ್ ಆಗ್ತಾರೆ ಅಂತಾರೆ ಅನ್ಕೊಂಡೆ. ಬಟ್ ನಥಿಂಗ್ ಚೇಂಜ್ಡ್. ಕೊನೆಗೆ ಅನ್ಕೊಂಡೆ,
ನನ್ನ ಮೆಂಟಲ್ ಪೀಸ್ ಹಾಳು ಮಾಡ್ಕೊಳ್ಳೋ ಬದಲು ಅವರನ್ನ ಹಾಗೆ ಇರೋದಕ್ಕೆ ಬಿಟ್ಟು ಬಿಡಬೇಕು, ಇಗ್ನೋರ್ ಮಾಡಬೇಕು ಅಂತ. ಕೆಲವು ವ್ಯಕ್ತಿಗಳು ನಿಮ್ಮ ಫ್ಯಾಮಿಲಿಯಲ್ಲೇ ಇರ್ಬೋದು ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ಇರ್ಬೋದು, ಅವರನ್ನ ನೀವು ದಿನ ಮೀಟ್ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಅಂಥವ್ರನ್ನ ದೂರ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ಡಿಸ್ಟೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮೆಂಟಲಿ ಒಂದು ಡಿಸ್ಟೆನ್ಸ್, ಡಿಗ್ನಿಫೈಡ್ ಡಿಸ್ಟೆನ್ಸ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಆಗ ನಿಮಗೆ ಅದರಿಂದ ಏನು ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ಇದರಿಂದ ನನ್ನ ಮೂಡು, ನನ್ನ ದಿನ ಹಾಳು ಮಾಡ್ಕೊಳ್ಳೋ ಬದಲು ಅವರನ್ನ ನಾವು ನಮ್ಮ ಮೈಂಡಿಂದ ತೆಗೆದಾಕ್ಬಿಟ್ಟು ಅವ್ರ ಎದುರುಗಡೆ ಇದ್ರೂ ಇಲ್ಲ ಅನ್ಕೊಂಡು ನಾವು ಇರಬೇಕಾಗತ್ತೆ. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಪಾಯಿಂಟ್ ನಾನು ಕಲ್ತಿದ್ದೇನು ಅಂದ್ರೆ, ನೀವು ಎಲ್ಲರನ್ನ ಎಲ್ಲಾ ಟೈಮಲ್ಲಿ ಸ್ಯಾಟಿಸ್ಫೈ ಮಾಡೋದಕ್ಕೆ ಅಥವಾ ಪ್ಲೀಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನಾನು ಇದನ್ನ ಲೈಫಲ್ಲಿ ತುಂಬಾ ತುಂಬಾ ನೋಡಿದ್ದೀನಿ. ನೀವೆಷ್ಟೇ ಒಳ್ಳೆತನದಿಂದ ಎಲ್ಲರನ್ನ ಪ್ಲೀಸ್ ಮಾಡಿಸೋದಕ್ಕೆ ಟ್ರೈ ಮಾಡಕ್ಕೆ ಸಾಧ್ಯನೇ ಆಗಲ್ಲ. ನೀವೆಷ್ಟು ಟ್ರೈ ಮಾಡಿದ್ರು ಕೂಡ, ನೀವೇನೇ ಪ್ರೀತಿ ತೋರಿಸಿದ್ರು ಅಷ್ಟೇ, ನೀವೇನು ಅವರಿಗೆ ಒಳ್ಳೇದು ಮಾಡಿದ್ರು ಅಷ್ಟೇ ಅವರನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಆಗಲ್ಲ. ಯಾಕೆಂದ್ರೆ ಅವರ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಬೇರೆ ಇರುತ್ತೆ. ಅವರ ಎಕ್ಸ್ಪೆಕ್ಟೇಷನ್ ಆಗಿ ನೀವು ಎಷ್ಟು ಅಂತ ಟ್ರೈ ಮಾಡೋದಕ್ಕಾಗತ್ತೆ ನೀವೇ ಹೇಳಿ? ಅಂದ್ರೆ ಕೆಲವು ಸಮಯದಲ್ಲಿ ನೀವು ಅವ್ರಿಗೆ ಬೇಕಾದಷ್ಟು ಮಾಡಿರ್ತೀರಾ, ಆದ್ರೆ ಅವ್ರಿಗೆ ಅದು ಬೇಕಿರೋದಿಲ್ಲ. ಅವ್ರ ಪ್ಲಾನ್ಸು ಬೇರೆ ಇರುತ್ತೆ. ಅಂತ ಸಮಯದಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ, ಅವ್ರ ಜೊತೆ ಕೂತ್ಕೊಂಡು ನೀವು ಮಾತಾಡ್ಬೇಕು. ಗುರು ನಿನ್ಗೆ ಏನ್ ಬೇಕು ಅಂತ ಕೇಳಿ. ಇಲ್ಲಾಂದ್ರೆ ಬ್ಲೈಂಡ್ ಆಗಿ ಅವ್ರಿಗೆಲ್ಲ ನೀವು ಮಾಡ್ತಾನೆ ಇರ್ತೀರಾ, ಅದು ಅವ್ರಿಗೆ ಇಷ್ಟ ಆಗ್ತಾ ಇರಲ್ಲ. ಒಂದಿನ ಅವರೇ ನಿಮಗೆ ಕೇಳ್ಬೋದು, ನಾನೇ ನಿಮ್ಗೆ ಹೇಳಿದ್ನ ಇದನ್ನೆಲ್ಲ ನನಗೆ ಮಾಡು ಅಂತ. ಹಾಗಾಗಿ ಇದು ಬೇಡವೇ ಬೇಡ. ಓಪನ್ ಆಗಿ ಮಾತಾಡಿ, ಇಲ್ಲ ನಿಮ್ ಪಾಡಿಗೆ ನೀವು ಇದ್ಬಿಡಿ. ಥಿಂಕ್ ಮಾಡ್ತೀರಾ, ಇವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿದೆ, ಆದ್ರೂ ನನಗೆ ಇವರೆಲ್ಲ ಈ ತರ ಮಾಡ್ತಾರಲ್ಲ ಅಂತ ನಿಮ್ಗೆ ನೀವೇ ಬೇಜಾರು ಮಾಡ್ಕೊಳ್ತೀರಾ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನಿಮ್ಮ ಲೈಫ್ ಅನ್ನ ನೀವು ನೋಡ್ಕೊಳ್ಳಿ. ಎಲ್ರನ್ನು ಎಲ್ಲಾ ಟೈಮಲ್ಲಿ ಪ್ಲೀಸ್ ಮಾಡೋಕೆ, ಸ್ಯಾಟಿಸ್ಫೈ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಕೆಲವರಿಗೆ ನೀವು ಬೇಕಿರಲ್ಲ ಲೈಫಲ್ಲಿ. ಅವರು ಸಮಯ ಸಾಧಕರಾಗಿ ತಮ್ಮ ಒಂದು ಸಮಯ ಬರೋವರೆಗೂ ನಿಮ್ಮನ್ನ ಯೂಸ್ ಮಾಡ್ಕೊಳ್ತಾರೆ. ಆಮೇಲೆ ಟಿಶ್ಯೂ ಪೇಪರ್ ತರ ಆಚೆಗಾಗ್ತಾರೆ. ಹಾಗಾಗಿ ಯಾರಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಮಾಡಿ, ಎಲ್ಲಾ ಟೈಮಲ್ಲೂ ಪ್ಲೀಸ್ ಮಾಡೋದಕ್ಕೆ, ಅವರನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಹೋಗಕ್ ಹೋಗ್ಬೇಡಿ. ನೆಕ್ಸ್ಟ್ ನಾನು ಕಲ್ತಿದ್ದೇನು ಅಂದ್ರೆ, ನಮ್ಮ ಇಂಟ್ಯೂಷನ್ ಅಥವಾ ನಮ್ಮ ಒಳದೋನ್ ಏನಿದೆ ಅದನ್ನ ಕೇಳಬೇಕು ಅನ್ನೋದು. ಸ್ಟಾರ್ಟ್ ಲಿಸನಿಂಗ್ ಟು ಯುವರ್ ಇಂಟ್ಯೂಷನ್. ಅಂದ್ರೆ ನಿಮ್ಮ ಒಳಗಿನ ಧ್ವನಿಯನ್ನ ನೀವು ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡಿ. ನಿಮಗೆ ಅನಿಸ್ತಾ ಇರುತ್ತೆ, ನಂಗೆ ಈ ವ್ಯಕ್ತಿ ಸರಿ ಹೋಗಲ್ಲ, ಈ ಜಾಗ ಸರಿ ಹೋಗಲ್ಲ, ನನಗಿದೆಲ್ಲೋ ಏನೋ ಒಂಥರ ತಪ್ಪು ಅನಿಸ್ತಾ ಇದೆ. ಆದ್ರೆ ಆ ಸಮಯದಲ್ಲಿ ನಮಗೆ ರೀಸನ್ ಗೊತ್ತಿರಲ್ಲ, ಯಾಕೆ ಹೀಗೆ ಅನಿಸ್ತಾ ಇದೆ ನನಗೆ ಅಂತ. ಈ ಪರ್ಸನ್ ಯಾಕೆ ನನಗೆ ರೈಟ್ ಅಲ್ಲ ಅಂತ ಅನಿಸ್ತಾ ಇದೆ, ಯಾಕೆ ನನಗೆ ಈ ಜಾಗದಲ್ಲಿ ನನಗೆ ಮನಸ್ಸಾಗ್ತಾ ಇಲ್ಲ ಇರೋದಕ್ಕೆ. ಹಾಗಾಗಿ ಅಂತ ಸಮಯದಲ್ಲಿ ನೀವು ರೀಸನ್ ಅನ್ನು ಹುಡ್ಕೋಕೆ ಹೋಗೋದಿಲ್ಲ. ಎಷ್ಟೋ ಜಾಗಗಳಿಗೆ ಹೋದಾಗ ನಿಮಗೆ ಅನಿಸ್ತಾ ಇರುತ್ತಲ್ವಾ, ಈ ಜಾಗ ಯಾಕೋ ಸರಿ ಇಲ್ಲ, ಬಿಟ್ಟು ಹೋಗ್ಬಿಡ್ಬೇಕು ಅನಿಸ್ತಾ ಇರುತ್ತೆ ಅಂತ. ಹಾಗೇನೆ ಪರ್ಸನ್ ಅಥವಾ ಪ್ಲೇಸ್ ಅಲ್ಲಿ ಏನೋ ಎಡವಟ್ಟಿದೆ ಅಂತ ನೀವು ಫೀಲ್ ಮಾಡ್ತಾ ಇರ್ತೀರಾ. ಸಮಥಿಂಗ್ ಈಸ್ ರಾಂಗ್ ಅಂತ ಅನಿಸ್ತಾ ಇರುತ್ತೆ. ಅದು ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರುತ್ತೆ ಅದನ್ನ. ಈ ವ್ಯಕ್ತಿ ಅಥವಾ ಈ ಪ್ಲೇಸ್ ನಿನಗೆ ಸರಿ ಹೋಗಲ್ಲ, ರೈಟ್ ಅಲ್ಲ ಅಂತ ಹೇಳ್ತಾ ಇರುತ್ತೆ. ಬಟ್ ನಾವು ಅದನ್ನ ಇಗ್ನೋರ್ ಮಾಡಿರ್ತೀವಿ, ಅರ್ಥ ಮಾಡ್ಕೊಂಡಿರೋದಿಲ್ಲ. ಹಾಗಾಗಿ ಕಾನ್ಶಿಯಸ್ ಆಗಿ ಒಳಗಿಂದ ಅದು ಹೇಳ್ತಾ ಇರುತ್ತೆ, ನೀನು ಯೋಚನೆ ಮಾಡು, ಇದು ನಿನಗೆ ಸರಿ ಹೋಗಲ್ಲ ಅಂತ. ನಿಮಗೆ ಗೊತ್ತೇ ಆಗಲ್ಲ, ನೀವು ಅದನ್ನ ಅನುಭವಿಸೋವರ್ಗುನು, ಕೆಟ್ಟದ್ದು ಏನಾದ್ರೂ ಆಗೋವರೆಗೂ ನಿಮಗದು ಗೊತ್ತಾಗಲ್ಲ. ಹಾಗಾಗಿ ನಿಮ್ಮ ಒಳದನಿ ಏನಾದ್ರೂ ಹೇಳ್ತಾ ಇದ್ರೆ ಒಂದು ಕ್ಷಣ ಪಾಸ್ ಮಾಡ್ಕೊಂಡು ಅದನ್ನ ಕೇಳಿಸ್ಕೊಳ್ಳಿ, ಅದನ್ನ ಯೋಚನೆ ಮಾಡಿ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಯಾರು ನಿಮ್ಮನ್ನ ಬ್ಯಾಡ್ ಫೀಲಿಂಗ್ ಆಗೋ ಹಾಗೆ, ಇನ್ಸೆಕ್ಯೂರ್ ಆಗೋ ಹಾಗೆ ಫೀಲ್ ಮಾಡಿಸ್ತಾರೋ, ಖುದ್ದಾಗಿ ಅವರೇ ಇನ್ಸೆಕ್ಯೂರ್ ಮತ್ತೆ ಸ್ಯಾಡ್ ಆಗಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಹ್ಯಾಪಿ ಆಗಿರೋ ವ್ಯಕ್ತಿ ಯಾರಿಗೂ ಸ್ಯಾಡ್ ಫೀಲ್ ಮಾಡಿಸೋದಿಲ್ಲ, ಇನ್ಸೆಕ್ಯೂರ್ ಫೀಲ್ ಮಾಡಿಸೋದಿಲ್ಲ. ಕೆಲವರು ಇಂಟೆನ್ಷನಲ್ಲಿ ನಿಮಗೆ ಫೀಲ್ ಮಾಡಿಸ್ತಾರೆ, ಇಂಟೆನ್ಷನಲ್ಲಿ ನಿಮಗೆ ಹರ್ಟ್ ಮಾಡ್ತಾರೆ, ಬೇಕು ಅಂತ ನಿಮಗೆ ಕೆಟ್ಟದಾಗಿ ಮಾತಾಡಿರ್ತಾರೆ, ಅವರ ತಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಅಂಡ್ ಹೈಟ್ ಆಫ್ ಇಟ್ ಏನ್ ಗೊತ್ತಾ, ಅಂತವ್ರು ಯಾರೋ ದೂರದವರಾಗಿರಲ್ಲ, ಫ್ಯಾಮಿಲಿಲೇ ಇರ್ತಾರೆ, ಹತ್ರದವರೇ ಆಗಿರ್ತಾರೆ. ಯಾಕಂದ್ರೆ ಯಾರೋ ಮೆಸೇಜ್ ಮಾಡಿದ್ರೆ ನೀವು ತಲೆ ಕೆಡಿಸ್ಕೊಳ್ಳಲ್ವಾ. ಯಾರೋ ದೂರದವ್ರು ಏನೋ ರೋಡಲ್ಲಿ ಹೋಗೋರು ಯಾರು ಅಂದ್ರೆ ನೀವು ತಲೆ ಕೆಡಿಸ್ಕೊಳ್ತೀರಾ? ಹತ್ತದವ್ರು ಅಂದ್ರೆ ಮಾತ್ರ ತಾನೇ ನಾವು ತಲೆ ಕೆಡಿಸ್ಕೊಳ್ಳೋದು. ಯಾಕಂದ್ರೆ ಅವ್ರಿಗೆ ಒಂಥರ ಸ್ಯಾಡ್ ಫೀಲಿಂಗ್ ಆಲ್ವೇಸ್ ಇರುತ್ತೆ. ತಮ್ಮ ಲುಕ್ಸ್ ಬಗ್ಗೆ ಇನ್ಸೆಕ್ಯೂರಿಟಿ ಇರ್ಬೋದು, ಬೇರೆಯವರ ಲುಕ್ಸ್ ಬಗ್ಗೆ ಜಡ್ಜ್ ಮಾಡೋದಾಗಿರ್ಬೋದು, ಅಥವಾ ಜೆಲಸ್ ಇರ್ಬೋದು, ನೀವೇನು ಬಟ್ಟೆ ಹಾಕಿದ್ದೀರಾ, ಏನೇನ್ ಜ್ಯುವೆಲ್ಸ್ ಹಾಕಿದ್ದೀರಾ, ಹೀಗೆ ಚಿಕ್ಕ ಚಿಕ್ಕ ವಿಚಾರಗಳನ್ನ ಮೇಲಿಂದ ಕೆಳಗೆ ನೋಡೋದು, ಕೆಳಗಿಂದ ಮೇಲೆ ನೋಡೋದು, ಒಬ್ಸರ್ವ್ ಮಾಡೋದು. ಯಾಕಂದ್ರೆ ಇವತ್ತಿನವರೆಗೆ ತಮ್ಮ ಬಗ್ಗೆ ತಮಗೇನೆ ಗುಡ್ ಫೀಲಿಂಗ್ ಇರಲ್ಲ ಅವ್ರಿಗೆ. ಅವ್ರನ್ನ ಅವರೇ ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ. ಒಂದ್ ಯೋಚನೆ ಮಾಡಿ, ಅವ್ರನ್ನ ಅವರೇ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಬೇರೆಯವ್ರನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರ? ಸೊ ಸ್ಯಾಡ್ ಪೀಪಲ್ ಬೇರೆಯವ್ರನ್ನ ಸ್ಯಾಡ್ ಫೀಲ್ ಮಾಡಿಸ್ತಾರೆ. ಹ್ಯಾಪಿ ಪೀಪಲ್ ಬೇರೆಯವ್ರನ್ನ ಹ್ಯಾಪಿ ಫೀಲ್ ಮಾಡಿಸ್ತಾರೆ. ಸೊ ಇದು ಅವರ ಗುಣ, ನಿಮ್ಮದಲ್ಲ. ಹಾಗಾಗಿ ಅಂತವರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್, ಯಾರಿಂದನೂ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಕೇಳ್ಬಹುದು, ಇದೆಂಗಾಗುತ್ತೆ, ನಾನು ಎಲ್ಲರಿಗೋಸ್ಕರ ಕೆಲಸ ಮಾಡ್ತೀನಿ, ಎಲ್ರಿಗೋಸ್ಕರ ದುಡಿತೀನಿ, ಮನೆಯಲ್ಲಿ ನಾನೊಬ್ಳೆ ದುಡಿಬೇಕಾ, ನಾನೊಬ್ನೇ ದುಡಿಬೇಕಾ, ಬೇರೆಯವರೆಲ್ಲ ಆರಾಮಾಗಿರ್ಬೇಕಾ ಅಂತ ನೀವು ಕೇಳಿದ್ರೆ, ಸೊ ನೀವು ಅವ್ರಿಗೋಸ್ಕರ ನಿಮ್ಮ ಜೀವನ ಸವಿಸಿದ್ರಿ, ಅವರು ಮಾತ್ರ ಕೇರ್ ಮಾಡದೆ ಸ್ವಾರ್ಥದಿಂದ ಇದ್ದಾರೆ ಅಂದ್ರೆ, ನಿಮ್ಮ ಫ್ಯಾಮಿಲಿನಲ್ಲಿ ಯಾವುದೇ ಪರ್ಸನ್ ಆ ರೀತಿ ಇದ್ರೆ ಡೈರೆಕ್ಟ್ ಆಗಿ ಮುಖದ ಮೇಲೆ ಹೊಡೆದಂಗೆ ಹೇಳಿ,
ನಾನು ನಿನಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ, ನೀನು ಕೂಡ ಮಾಡಬೇಕು ಅಂತ ಕಮ್ಯುನಿಕೇಟ್ ಮಾಡಿ ಡೈರೆಕ್ಟ್. ನೀವೇನು ಹೇಳಲೇ ಇಲ್ಲ ಅಂದರೆ ಅವ್ರಿಗೆ ಲೈಫ್ ಲಾಂಗು ಫ್ರೀ ಲೇಬರ್ ಆಗ್ಬಿಡ್ತೀರಾ. ಅರ್ಥ ಮಾಡ್ಕೊಳ್ಳಿ. ಫ್ರೀಯಾಗಿ ಲೇಬರ್ ಆಗ್ತೀರಾ. ಅವರಂತೂ ನಿಮಗೋಸ್ಕರ ಏನು ಮಾಡಲ್ಲ. ಸೊ ಹೇಳಿ ಡೈರೆಕ್ಟ್ ಆಗಿ, ನನಗೋಸ್ಕರ ನೀವು ಇದನ್ನ ಮಾಡಬೇಕು, ಇಲ್ಲಾಂದ್ರೆ ನಾನು ಕೂಡ ನಿಮಗೆ ಇದನ್ನ ಮಾಡಲ್ಲ. ನೀವು ಎಕ್ಸ್‌ಪ್ರೆಸ್ ಮಾಡಿದ್ಮೇಲೆ ನಿಮ್ಗೋಸ್ಕರ ಅವ್ರು ಏನಾದ್ರೂ ಮಾಡಿದ್ರೆ ವೆಲ್ ಅಂಡ್ ಗುಡ್. ಒಳ್ಳೆ ರಿಲೇಶನ್‌ಶಿಪ್ ಬಿಲ್ಡ್ ಆಗುತ್ತೆ. ಇಲ್ಲ ನೀವು ಹೇಳಿದ್ರು ಅವ್ರು ಏನು ನಿಮ್ಗೋಸ್ಕರ ಮಾಡ್ಲಿಲ್ಲ ಅಂದ್ರೆ ಇದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅವರ ಲೈಫಲ್ಲಿ ನಿಮಗೆ ಯಾವ ಇಂಪಾರ್ಟೆನ್ಸು ಮತ್ತೆ ವ್ಯಾಲ್ಯೂ ಇಲ್ಲ. ಅಂಥವ್ರಿಗೋಸ್ಕರ ನೀವು ಮಾಡೋದನ್ನ ಸ್ಟಾಪ್ ಮಾಡ್ಬೇಕು. ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ. ಅದೇ ಟೈಮನ್ನ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ. ಹೊಸದಾಗಿ ಏನಾರ ಕಲೀರಿ. ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಕೇರ್ ಮಾಡಿ. ಹಾಬೀಸ್‌ನ ಬೆಳೆಸ್ಕೊಳ್ಳಿ. ಎಂಜಾಯ್ ಮಾಡೋದನ್ನ ಕಲೀರಿ. ಇದನ್ನ ನಿಮ್ಗೋಸ್ಕರ ನೀವು ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ನಿಮ್ಮ ಹಾಗೇನೆ ಜನ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಎಕ್ಸ್‌ಪೆಕ್ಟ್ ಮಾಡೋದನ್ನು ಬಿಟ್ಬಿಡಿ. ನಾನ್ ತುಂಬಾ ಸರಿ ಅನ್ಕೊಂಡಿದೀನಿ, ನಾನ್ ಇವ್ರ ಜಾಗದಲ್ಲಿ ಇದ್ದಿದ್ರೆ ಈ ರೀತಿ ನಾನ್ ಮಾತಾಡ್ತಾ ಇರ್ಲಿಲ್ಲ. ನಾನ್ ಇವ್ರ ಜಾಗದಲ್ಲಿ ಇದ್ದಿದ್ರೆ ಈ ರೀತಿ ನಾನ್ ನಡ್ಕೊಳ್ತಾ ಇರ್ಲಿಲ್ಲ. ಅವರ ಬಿಹೇವಿಯರ್ ನೋಡಿ ತುಂಬಾ 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 ಸರಿ ಅನ್ಸಿದೆ ನನಗೆ. ನಾನಾಗಿದ್ರೆ ಈ ತರ ಮಾತಾಡ್ತಾ ಇದ್ದೆ, ಈ ತರ ಇವ್ರು ಯಾಕೆ ಹಿಂಗೆ ಅಂತ ನಾನು ತುಂಬಾ ಸರಿ ಅನ್ಕೊಂಡಿದೀನಿ. ಬಟ್ ಒಂದು ಅರ್ಥ ಮಾಡ್ಕೊಂಡೆ ಆಮೇಲೆ, ನಿಮಗೂ ಹೇಳ್ತಾ ಇದ್ದೀನಿ ಇದನ್ನ, ಅವರು ನೀವಲ್ಲ. ನಿಮ್ಮ ಹಾರ್ಟು ಅವ್ರಿಗಿಲ್ಲ, ನಿಮ್ಮ ಒಳ್ಳೆತನ ಅವ್ರಿಗಿಲ್ಲ, ನಿಮ್ಮ ಗುಣ ಅವ್ರಿಗಿಲ್ಲ, ನಿಮ್ಮ ನೇಚರು ಅವ್ರಿಗಿಲ್ಲ, ನಿಮ್ಮ ಮೈಂಡ್‌ಸೆಟ್ಟು ಅವ್ರಿಗಿಲ್ಲ, ನಿಮ್ಮ ಸಂಸ್ಕಾರ ಅವ್ರಿಗಿಲ್ಲ, ನಿಮ್ಮ ಪ್ಯಾಟ್ರನ್ನು ಅವ್ರಿಗಿಲ್ಲ, ನಿಮ್ಮ ಥಾಟ್ ಪ್ರೊಸೆಸ್ಸು ಅವ್ರಿಗಿಲ್ಲ. ಸೊ ಹಾಗಾಗಿ ನೀವು ಅವರಲ್ಲ. ನಿಮ್ಮ ಮೆಚುರಿಟಿ ಲೆವೆಲ್ಲು ತುಂಬಾ ಹೈ ಇದೆ. ಅವರದು ತುಂಬಾ ತುಂಬಾ ಲೋ ಆಗಿರುತ್ತೆ. ಸೊ ನೀವು ಅವರು ಸೇಮ್ ಅಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದೇ ತರ ಬಿಹೇವಿಯರ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ನೀವ್ ಹೇಗಿದ್ದೀರೋ ಅವರು ಹಾಗೆ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಯಾಕೆಂದ್ರೆ ಚೀಪ್ ಮೆಂಟಾಲಿಟಿ ಇರೋರಿಗೆ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡೋದಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವರ ಮೆಂಟಲ್ ಎಬಿಲಿಟಿ ಅಷ್ಟೇ, ಅವ್ರ ಸ್ಟೇಟಸ್ ಅಷ್ಟೇನೆ. ನೀವ್ ಇದನ್ನ ಅರ್ಥ ಮಾಡ್ಕೋಬೇಕು. ಇವರ ಮೆಂಟಾಲಿಟಿ ಇಷ್ಟೇನೆ. ಸೊ ನೀವು ನಿಮ್ಮ ವ್ಯಕ್ತಿತ್ವವನ್ನ ಅವರ ವ್ಯಕ್ತಿತ್ವದ ಜೊತೆಗೆ ಕಂಪೇರ್ ಮಾಡ್ಕೊಂಡು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಅವರ ಮೆಚುರಿಟಿ ಲೆವೆಲ್ಲು ಮೇಲೆ ಯಾವ ಕಾರಣಕ್ಕೂ ಹೋಗಲ್ಲ. ಅದು ಅಲ್ಲೇ ಇರುತ್ತೆ. ಅವ್ರು ಅಲ್ಲೇ ಇರ್ತಾರೆ. ಸೊ ನೀವು ನೀವಾಗೇ ಇರಿ. ಅವರಾಗೋದಕ್ಕೆ ಹೋಗ್ಬೇಡಿ. ಇದನ್ನ ನೀವು ಡೀಪ್ ಆಗಿ ಅರ್ಥ ಮಾಡ್ಕೋಬೇಕು. ಲೈಫಲ್ಲಿ ತುಂಬಾ ತುಂಬಾ ಪೀಸ್‌ಫುಲ್ ಆಗಿರ್ತೀರಾ. ಲಾಸ್ಟ್ ಅಲ್ಲಿ ಒಂದು ಬೋನಸ್ ಟಿಪ್ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಇಷ್ಟು ವರ್ಷಗಳಿಂದ ಕಲ್ತಿರುವಂತಹ ಜ್ಞಾನ ಏನೇ ಇರ್ಲಿ, ನೀವೆಷ್ಟೇ ಓದಿರ್ಲಿ, ಎಷ್ಟೇ ತಿಳ್ಕೊಂಡಿದ್ರು, ಏನೇ ಪ್ರಪಂಚ ಜ್ಞಾನ ಇದ್ರು, ಎಲ್ಲಿವರೆಗೂ ಯಾರಾದ್ರೂ ಬಂದು ನಿಮ್ಮ ಹತ್ರ ಅಡ್ವೈಸ್ ಕೇಳಲ್ವೋ, ನಿಮ್ಮ ಮೈಂಡ್‌ಗೆ, ನಿಮ್ಮ ಬಾಯಿಗೆ ಬೀಗ ಹಾಕೊಂಡು ಬೀಗನ ಎಸ್ದ್ಬಿಡಿ. ಅಡ್ವೈಸ್ ಕೇಳೋವರೆಗೂ ಯಾರಿಗೂ ಫ್ರೀಯಾಗಿ ಅಡ್ವೈಸ್ ಅನ್ನ ಕೊಡೋದಕ್ಕೆ ಹೋಗ್ಬೇಡಿ. ಯಾರಾದ್ರೂ ಸುಧಾರಿಸ್ಕೊಳ್ಬೇಕು ಅಂತಿದ್ರೆ ಬಂದು ನಿಮ್ಮನ್ನ ಕೇಳ್ತಾ ಇದ್ರು, ಸುಧಾರಿಸ್ಕೊಳ್ತಾ ಇದ್ರು, ಬಿಹೇವಿಯರ್‌ನ ಚೇಂಜ್ ಮಾಡ್ಕೊಳ್ತಾ ಇದ್ರು ಅಲ್ವಾ? ಬಟ್ ನೀವೇ ಹೋಗಿ ಅಂಥವ್ರನ್ನ ಸರಿ ಮಾಡ್ತೀನಿ ಅಂತ ಹೋದ್ರೆ, ಅಂಥವ್ರು ಸರಿ ಹೋಗೋದು ದೂರದ ಮಾತು. ಉಲ್ಟಾ ನಿಮ್ಮನ್ನೇ ಕೆಟ್ಟವರನ್ನಾಗಿ ಮಾಡ್ಬಿಡ್ತಾರೆ. ಸೊ ಅವರಾಗೆ ಕೇಳಿದ್ರೆ ಮಾತ್ರ ಅಡ್ವೈಸ್ ಕೊಡಿ. ನಿಮ್ಮ ಜ್ಞಾನವನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಇದರಿಂದ ನೀವು ಕೂಡ ಪೀಸ್‌ಫುಲ್ ಆಗಿರ್ತೀರ. ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಖುಷಿಯಾಗಿಟ್ಕೊಳ್ಳಿ. ನಿಮ್ಮ ಹಾಬೀಸನ್ನ ಬೆಳೆಸ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವವನ್ನ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ನಾಲೆಡ್ಜನ್ನ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಜ್ಞಾನವನ್ನ ಜಾಸ್ತಿ ಮಾಡ್ಕೊಳ್ಳಿ. ಫ್ರೀಯಾಗಿ ಯಾರಿಗೂ ಅಡ್ವೈಸ್ ಕೊಡೋದಕ್ಕೆ ಹೋಗೋಕ್ಕೆ ಹೋಗಬೇಡಿ. ಓಕೆನಾ? ಬಾಯ್ ಬಾಯ್.